ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಹೊಸ ವ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ. ಆ್ಯಕ್ಚುಲಿ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಮಾಲ್ ಆಫ್ ಮೈಸೂರಿಗೆ ಹೋಗಿದ್ವಿ. ಮಾಲ್ ಆಫ್ ಮೈಸೂರಲ್ಲಿ ಮೂವಿಗೆ ಅಂತ ಹೋಗಿದ್ವಿ. ಮೂವಿಗೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು, ಹಾಗೆ ಶಾಪಿಂಗ್ ಮಾಡಬೇಕಾದ್ರೆ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಅವಾಗ ನೆನೆಸ್ಕೊಂಡು ಅರ್ಧದಲ್ಲಿ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಕಾಶ್ಮೀರಿ ಅಂತ ಹೇಳಿ ಇಟ್ಟಿದ್ದಂಥ ಕುರ್ತೀಸ್ಗಳು. ಇದೆಲ್ಲ ಫುಲ್ ಇಷ್ಟು ಸಕ್ಕದಾಗಿ ರೆಡಿ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮಾಲ್ ಅಂತಂದರೆ ಏನಕ್ಕೆ ಅಂದರೆ, ನಮ್ಮ ಮೈಸೂರಲ್ಲಿ ದಸರಾ ನಡೀತಾ ಇದೆ. ಸೊ ದಸರಾಗೋಸ್ಕರ ಫುಲ್ ಸಕ್ಕತ್ತಾಗಿ ಮಾಲ್ನ ಅಲಂಕಾರ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ್ಯಂಬಿಯನ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡಿ, ಇಲ್ಲಿ ದಸರಾದು ಅಂಬಾರಿನ ಅದೊಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಆ ಮಾಡೆಲ್ಲು. ನಾನು ಅದನ್ನು ನಿಮಗೆ ತುಂಬ ನೀಟಾಗಿ ಕ್ಯಾಪ್ಚರ್ ಆಗಬೇಕಂತ ಹೇಳಿ ಫುಲ್ ಸ್ಲೋ ಆಗಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ನೋಡಿ, ಎಂಜಾಯ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೂ ಹೆಚ್ಚು ದಸರಾ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ. ನಂಗೆ ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತ. ಬಟ್ ವೈಬ್ಸ್ ಮಾತ್ರ, ದಸರಾ ವೈಬ್ಸು ತುಂಬ ಚೆನ್ನಾಗಿದೆ. ಮೊದಲೇ ನಮ್ಮ ಮೈಸೂರು ಚೆನ್ನಾಗಿದೆ, ಆದರೆ ದಸರಾ ಟೈಮಲ್ಲಿ ಇನ್ನೂ ಸಕ್ಕತ್ತಾಗಿ ರೆಡಿ ಮಾಡ್ತಾರೆ ನಮ್ಮ ಮೈಸೂರನ್ನ. ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ. ಹಾಗೆ ಎಸ್ಕಲೇಟ್ರಲ್ಲಿ ಹೋಗ್ತಾಯಿದ್ವಿ. ಎಕ್ಸ್ಕಲೇಟ್ರಲ್ಲಿ ಹೋಗ್ಬೇಕಾದ್ರೆ ನನ್ನದೊಂದು ಸ್ಟೋರಿನ ನಾನು ಅವಳಿಗೆ ಹೇಳ್ತಾ ಇದ್ದೆ. ಈ ಥರ ನನಗೆ ಬರೀ ಎಡವಟ್ಟೆ ಆಗೋದು, ಎಸ್ಕಲೇಟ್ರಲ್ಲಿ ಹೋಗ್ಬೇಕಾದ್ರೆ ನಂಗೆ ಭಯ ಆಗುತ್ತೆ ಅಂತ ಅವಳ ಹತ್ರ ಶೇರ್ ಮಾಡ್ತಾಯಿದ್ದೆ ಒಂದಷ್ಟು ಇನ್ಸಿಡೆಂಟ್ ಆಗಿದ್ದನ್ನು. ಯಾಕೆಂದರೆ ಒಂದು ಸಲ ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ಎಸ್ಕಲೇಟ್ರಲ್ಲಿ ಮುಂದೆ ಒಬ್ಬರು ಆಂಟಿ ಇದ್ದರು. ಆ ಆಂಟಿನ ಅವ್ರಿಗೆ ಕರೆಕ್ಟಾಗಿ ಎಸ್ಕಲೇಟ್ರಲ್ಲಿ ಬರೋಕ್ಕೆ ಗೊತ್ತಾಗಲಿಲ್ಲ. ಅವರು ಸ್ವಲ್ಪ ಹಿಂದೆ ಬಂದರು, ಫುಲ್ ಹಿಂದೆ ಬಿದ್ದುಬಿಟ್ರು. ಅವ್ರನ್ನ ಹಿಡ್ಕೊಳಕ್ಕೆ ಹೋಗಿ ಬ್ಯಾಲೆನ್ಸ್ ತಪ್ಪಿ ನಾನು ಬಿದ್ದಿದ್ದೆ ಎಸ್ಕಲೇಟ್ರಲ್ಲಿ. ಆ ನೆನಪನ್ನ ನಾನು ಅವಳ ಹತ್ರ ಶೇರ್ ಮಾಡ್ತಾಯಿದ್ದೆ. ಮಾಲಲ್ಲಂತೂ ನಾವು ಹೋಗಿದ್ದು ಶಾಪರ್ ಸ್ಟಾಪ್ ಅನ್ನೋ ಒಂದು ಶಾಪಿಗೆ ಹೋಗಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ನ್ಯೂ ಲಾಂಚ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವರನ್ನು ಕೇಳಿದೆ ಆ್ಯಕ್ಚುಲಿ ನಾನು, ಸರ್ ವ್ಲಾಗ್ ಮಾಡ್ಕೊಬೋದಾ ಅಂತ. ಇಲ್ಲ ಮೇಡಮ್, ಮ್ಯಾನೇಜ್ಮೆಂಟು ಒಪ್ಪಲ್ಲ ಅಂತಂತ ಹೇಳಿದ್ರು. ಹಾಗಾಗಿ ನಾನು ಆ ಶಾಪಲ್ಲಿ ನಾವೇನು ಪರ್ಚೇಸ್ ಮಾಡಿದ್ವಿ ಅಂತ ನಿಮಗೆ ತೋರ್ಸೋಕ್ಕಾಗಲ್ಲ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಲ್ಲಿ. ಯಾರಾದರೂ ಶಾಪಿಂಗ್ ಹೋಗಬೇಕಂತ ಇದ್ದರೆ ಒಂದು ಸಲ ಶಾಪರ್ ಸ್ಟಾಪಿಗೆ ಹೋಗಿ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ಇದೇನು ಪ್ರಮೋಷನ್ ಅಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಹೋಗಿದ್ದು ಮೂವಿಗೆ ಅಂತ, ಬಟ್ ಮೂವಿಗೆ ಇನ್ನೂ ಟೈಮ್ ಇತ್ತು. ಸೊ ಹಾಗಾಗಿ ಒಂದು ರೌಂಡ್ ಶಾಪಿಂಗ್ ನೋಡೋಣ. ಹುಡುಗಿರ ಅಂತಂದರೆ ಯೂಶ್ವಲಿ ಶಾಪಿಂಗ್ ತುಂಬ ಇಷ್ಟ ಆಗುತ್ತಲ್ವ. ಸೊ ಹಾಗೆ ಟೈಮ್ ಇತ್ತಲ್ಲ ಅಂತ ಒಂದು ರೌಂಡ್ ಹಾಗೆ ಕಣ್ಣಾಡ್ಸೋಣ ಅಂತ ಹೋದ್ವಿ. ಬಟ್ ತುಂಬ ಇಷ್ಟ ಆಯಿತು. ಶಾಪರ್ ಸ್ಟಾಪಲ್ಲಿ ಕಲೆಕ್ಷನ್ಸ್ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಪರ್ಚೇಸ್ ಕೂಡ ಮಾಡಿದ್ವಿ. ಆಮೇಲೆ ಅಂದ್ಕೊಂಡ್ವಿ, ಹೊಟ್ಟೆ ಹಸಿತಿದೆ ಅಲ್ಲ, ಊಟ ಮಾಡಬೇಕಂತ. ಸೊ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ತಿನ್ನೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ. ಆಮೇಲೆ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದು, ಯಾಕಂದರೆ ಅಷ್ಟು ಫುಡ್ ಕೋರ್ಟ್ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಅದು ಫುಡ್ ಕೋರ್ಟು ತುಂಬ ಸ್ಪೇಸಿಯಾಗಿ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಭಾಳ ಖುಷಿ ಆಯಿತು. ಎಷ್ಟೋ ದಿವಸ ಆದಮೇಲೆ ನಾನು ಒಂದು ರಿಫ್ರೆಶ್ ಮೈಂಡ್ ಆಗೋಣ ಅಂತ ಹೇಳಿ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇವತ್ತು ಎಕ್ಸ್ಪೀರಿಯನ್ಸ್. ನೋಡಿ, ಎಷ್ಟು ಸ್ಪೇಸಿ ಆಗಿದೆ ಅಂತ ನೀವು ನೋಡ್ಬೋದು. ನಮ್ಮದು ಮಾಲ್ ಆಫ್ ಮೈಸೂರು ಫುಲ್ಲು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮೇಲ್ಗಡೆಯಿಂದ ಕೆಳಗಡೆ ಯಾವ ರೀತಿ ಕಾಣಿಸುತ್ತೆ ಅದು ಅಂಬಾರಿ ಅಂತ ಒಂದು ವಿಷನ್ ತೊಗೊಳ್ಳೋಣ ಅಂತ ಹಾಕಿದೆ. ಬಟ್ ಅಷ್ಟು ಗೊತ್ತಾಗಲಿಲ್ಲ, ಈ ಥರ ಬಂತು. ನಾವು ಆರ್ಡರ್ ಮಾಡಿದ್ವಲ್ಲ, ಅದು ಆರ್ಡರ್ ಕೊಡೋವರೆಗೆ ಹೀಗೆ ಒಂದು ವ್ಲಾಗ್ಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತಂತ ಹೋದೆ. ಬಟ್ ಫಸ್ಟ್ ಟೈಮ್ ವ್ಲಾಗ್ ಮಾಡಬೇಕಾದ್ರೆ ಹೊರಗಡೆ ಹೊಸ ವ್ಲಾಗರ್ ಅಲ್ವಾ, ಸ್ವಲ್ಪ ಮುಜುಗರ ಅಂತಂತ ಅನಿಸುತ್ತೆ. ಜನ ಎಲ್ಲ ಏನು ಅಂದ್ಕೊತಾರೋ, ಅಪ್ಪ ವೀಡಿಯೋ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ ಅಂತ ಸ್ವಲ್ಪ ನನಗೂ ಆ ಥರ ಅನಿಸ್ತು.
ಆಮೇಲೆ ಓಕೆ ಫೈನ್ ಏನಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ಆದೆ. ನಾವು ಬಂದಿದ್ದ ಮೂವಿ ಇದೇನೆ, ಭೈರಾದೇವಿ. ಮೂವಿ ಮಾತ್ರ ಅಲ್ಟಿಯಾಗಿದೆ. ಎಲ್ಲೋ ಇದ್ದ ನನ್ನ ರೂಪದಲ್ಲಿರೋ ನಿನ್ನ ಒಟ್ಟಿಗೆ ಸೇರಿಸಿದ್ದು ಆ ಕಾಲ ಭೈರವನ ಆಜ್ಞೆ. ಬಗೆಹರಿಸ್ತೀನಿ. ಬಿಡ್ತೀಯೋ ಇಲ್ವೋ? ಬಿಟ್ಬಿಡೆ! ನನ್ ತಾರಿಗೆ ಅಡ್ಡ ಬಂದ್ರೆ ನಾನೇನು ಅಂತ ನೀನು ತೋರಿಸ್ತೀನಿ. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಶಿವನ ರೂಪದಲ್ಲಿರೋ ಕಾಲ ಭೈರವನ ಪರಿಪಾಲಕಿ ನಾನು. ಕಾಳಿನ ಆರಾಧಿಸೋ ಭೈರ ದೇವಿ ಕಡೆ. ತಾಯಿ, ನಿನ್ ಕೈ ಮುಗಿತೀನಿ, ನನ್ನ ಬಿಟ್ಬಿಡು ದಯವಿಟ್ಟು. ಮೂವಿ ನೋಡಿದ್ರೆ ಕ್ಲಿಪ್ ಹಾಕಿದ್ನಲ್ಲ, ಮೂವಿ ಮಾತ್ರ ಅಲ್ಟಿ ಆಗಿದೆ. ಹಾರರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಅನ್ನೋರು ಖಂಡಿತವಾಗ್ಲೂ ನಮ್ಮ ಕನ್ನಡ ಮೂವಿನ ಸಪೋರ್ಟ್ ಮಾಡಿ. ಬಟ್ ಮೂವಿ ಅಂತೂ ಲಿಟ್ರಲಿ ಚೆನ್ನಾಗಿದೆ. ರಮೇಶ್ ಅರವಿಂದ್ ಸರ್ ಆ್ಯಕ್ಟಿಂಗ್ ಮತ್ತು ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ದು ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಮೂವಿ. ಆ ಮೂವಿ ಆದಮೇಲೆ ನಾವು ಮೂವಿಗೆ ಹೋಗಬೇಕಾದ್ರೆ ನಾನೇನು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಮೂವಿ ಮುಗಿದ್ಮೇಲೆ ವಾಪಸ್ ಹೋಗಬೇಕಾದ್ರೆ ವ್ಲಾಗ್ ಮಾಡೋಣ ಅಂತಂದ್ಬಿಟ್ಟು ರೋಡ್ ವೀಡಿಯೋನ ತೊಗೊಂಡೆ. ಯಾಕೆಂದರೆ ನಮ್ಮ ಮೈಸೂರಲ್ಲಿ ದಸರಾ ನಡೀತಿದೆಯಲ್ಲ, ಇದೇನು ನೋಡ್ತಾ ಇದ್ದೀರಲ್ಲ, ಇದು ಮೈಸೂರು ಎಕ್ಸಿಬಿಷನ್. ಇದು ಕೂಡ ಇವತ್ತೇ ಓಪನ್ ಆಗ್ತಾಯಿದೆ. ಬಟ್ ಸಂಜೆ ಟೈಮ್, ರಾತ್ರಿ ಟೈಮ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾನೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ನಮ್ಮ ಮೈಸೂರು ಎಕ್ಸಿಬಿಷನ್ ನೋಡಿ ನಮ್ಮ ಮೈಸೂರು ಹೇಗೆ ಬೆಂಗಳೂರಾಗಿ ಕನ್ವರ್ಟ್ ಆಗ್ತಾಯಿದೆ ಅಂತ. ಇನ್ನು ಲೈಟಿಂಗ್ಸೇ ಆನ್ ಮಾಡಿಲ್ಲ. 5:15 ಎಷ್ಟು ಟ್ರಾಫಿಕ್ ಆಗಿತ್ತಂದರೆ ತುಂಬ ಟ್ರಾಫಿಕ್ ಆಗಿತ್ತು. ಸ್ವಲ್ಪ ಮೂವ್ ಆಗೋದಕ್ಕೂ ಕೂಡ ಸ್ವಲ್ಪ ಟೈಮ್ ತೊಗೊಳ್ತಾಯಿತ್ತು. ಬೆಂಗಳೂರಷ್ಟು ಟೈಮ್ ತೊಗೊಳ್ಳಲ್ಲ, ಬಟ್ ಆದರೂ ಕೂಡ ಸ್ವಲ್ಪ ಟೈಮ್ ತೊಗೊಳ್ತು. ಪಾಪ ಪೊಲೀಸವ್ರು ನೋಡಿ ಎಷ್ಟು ಟ್ರಾಫಿಕ್ ಹೇಗೆ ಕಂಟ್ರೋಲ್ ಮಾಡಬೇಕಂತ ಡಿಸ್ಕಷನ್ ಮಾಡ್ತಾನೇ ಇದ್ದಾರೆ. ಬಟ್ ಈ ಟೈಮಲ್ಲಿ ನಾವು ನಿಜವಾಗ್ಲೂ ಟ್ರಾಫಿಕ್ ಪೊಲೀಸ್ಗೆ, KSRTC ಡ್ರೈವರ್ಗಳಿಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕೆಂದರೆ ಅವ್ರ ಪೇಷನ್ಸ್ ಲೆವೆಲ್ ತುಂಬಾ ಇರುತ್ತೆ. ಅಷ್ಟು ಕ್ರೌಡ್ ಇರುತ್ತೆ, ಅಷ್ಟನ್ನು ನೀಟಾಗಿ ಮ್ಯಾನೇಜ್ ಮಾಡ್ತಾರೆ. ಅವ್ರದ್ದು ಏನೇ ಅವ್ರಿಗೆ ಈಗ ನಾವು ಹೇಗೆ ಕೆಲವೊಂದು ಟೆನ್ಷನ್ಸು, ಮನೆ ಇಶ್ಯೂಸ್ ಎಲ್ಲ ನಮಗೆ ಹೇಗಿರುತ್ತೆ ಆಗ ಅವ್ರಿಗೂ ಇರುತ್ತೆ. ಯಾಕೆಂದರೆ ಅವರು ಕೂಡ ನಮ್ಮ ಥರ ಹ್ಯೂಮನ್ ಬೀಯಿಂಗ್ಸ್, ಮತ್ತು ಅವ್ರಿಗೂ ಫ್ಯಾಮಿಲಿ ಅಂತ ಇರುತ್ತೆ. ಬಟ್ ಅಷ್ಟೆಲ್ಲ ಇದ್ದರೂ ಕೂಡ ಈ ಒಂದು ಟ್ರಾಫಿಕ್ ಕಂಟ್ರೋಲಲ್ಲಾಗಿರ್ಬೋದ್ರ ಮೈಸೂರು ದಸರಾ ಟೈಮಲ್ಲಂತೂ ಟ್ರಾಫಿಕ್ ಬಹಳ ಅಂದರೆ ಬಹಳ ಅಂಥದ್ದನ್ನು ಅವರು ಹ್ಯಾಂಡಲ್ ಮಾಡ್ತಾರೆ, ಕಷ್ಟಪಟ್ಟು ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೆ ನಾವು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಟೈಮಲ್ಲಂತೂ ಯಪ್ಪ, ಗಾಡಿ ಓಡಿಸೋದಂತೂ ತುಂಬ ಅಂದರೆ ತುಂಬ ಕಷ್ಟ. ಆ್ಯಕ್ಚುಲಿ ನಾನು ಏನಕ್ಕೆ ಇದನ್ನು ವೀಡಿಯೋ ಹಾಕಿದ್ದೀನಿ, ನಿಮ್ಗೆ ಏನಕ್ಕೆ ವೀಡಿಯೋ ತೋರಿಸ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಲೈಟಿಂಗ್ಸ್ನ ಹಾಕಿದ್ಮೇಲೆ ಅದು ಹೇಗೆ ಕಾಣಿಸುತ್ತೆ ಅನ್ನೋ ವಿಷನ್ನ ನಿಮಗೆ ತೋರಿಸ್ತಾರೆ. ಬಟ್ ನಾನು ಇದರಲ್ಲಿ ಏನಪ್ಪ ಅಂದರೆ, ಲೈಟ್ ಆನ್ ಆಗೋಕ್ಕಿಂತ ಮುಂಚೆ ಲೈಟಿಂಗ್ಸ್ನ ಯಾವ ಥರ ಹಾಕಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ನಾನು ಇದೊಂದು ವಿಡಿಯೋ ಮಾಡಿದೆ. ಇದು ನೀವೇನು ನೋಡ್ತಿದ್ದೀರಲ್ಲ, ಇದು ಅಗ್ರಹಾರ ಸರ್ಕಲಿಂದ ನಾವು ವಾಪಸ್ ಮನೆಗೆ ಬರ್ತಾಯಿದ್ದೀವಿ. ಬಟ್ ತುಂಬ ಅಂದರೆ ಒಂಥರ ಮೈಸೂರನ್ನ ಈ ಟೈಮಲ್ಲಿ, ದಸರಾ ಟೈಮಲ್ಲಿ ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಬೋದು. ಸಕ್ಕತ್ತಾಗಿ ಕಾಣಿಸುತ್ತೆ ಕಣ್ರಿ. ಹೆಂಗಿರುತ್ತೆ ಅಂದರೆ, ಹಿಂದೆ ಕುತ್ಕೊಳ್ಳೋರಿಗೆ ತುಂಬ ಮಜಾ ಅಂತ ಅನಿಸುತ್ತೆ, ಬಟ್ ಗಾಡಿ ಓಡಿಸೋರಿಗೆ ತುಂಬ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಅಯ್ಯೋ, ಎಲ್ಲ ಕಡೆಯಿಂದ ವೆಹಿಕಲ್ ಹಾರನ್ನು, ಸೌಂಡು, ಅಬ್ಬಾ. ಈ ಸರ್ಕಲಲ್ಲಂತೂ ಇದು ನಾವೇನು ಹೇಳ್ತೀವಿ, ಇದು ನಮಗೆ ಕೋರ್ಟ್ ರೋಡ್, ಯೂಶ್ವಲಿ ಕೋರ್ಟ್ ರೋಡ್ ಅಂತಲೇ ನಮಗೆ ಗೊತ್ತಾಗುತ್ತೆ ಮೈಸೂರವ್ರಿಗೆ. ಸೊ ಈ ರೋಡಲ್ಲಿ ನೋಡಿ ಲೈಟಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹಾಕಿದ್ದಾರೆ. ಬಟ್ ನಾನು ಇದನ್ನ ಲೈಟ್ ಹಾಕಿದ್ಮೇಲೆ ರಾತ್ರಿ ಟೈಮ್ ಹೇಗೆ ಕಾಣಿಸುತ್ತೆ ಅಂತಲೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಡೇ ಟೈಮಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ಕ್ಲಿಪ್ಪಿಂಗ್ ಹಾಕೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿಕೊಂಡೆ, ಎಲ್ಲ ಸರ್ಕಲ್ದು. ಇದನ್ನು ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಮಹಾರಾಜ ಗ್ರೌಂಡ್ ಸರ್ಕಲ್ ಹತ್ರ ಇರೋದು.
ಈ ಸರ್ಕಲ್ನ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ನೀವೇನು ನೋಡ್ತಿದ್ದಾರಲ್ಲ ಇದು ಫುಡ್ ಕೋರ್ಟು. ಆ್ಯಕ್ಚುಲಿ ನಾವು ಬರಬೇಕಾದ್ರೆ ಆ ಫುಡ್ ಫೆಸ್ಟ್ ಏನು ನಡೀತಿದ್ದಲ್ಲ ಅದಂತೂ ಸಖತ್ ಸ್ಮೆಲ್ ಬರ್ತಾಯಿತ್ತು, ಒಳ್ಳೆ ಘಮ ಘಮ ಅಂತ ಬರ್ತಾಯಿತ್ತು. ನಾನು ಅವಳಿಬ್ರು ಫುಲ್ಲು ಘಮ ಘಮ ಅಂತಿದೆ ಅಲ್ವಾ ಅಂತ ಹೇಳ್ಕೊಂಡು ಬರ್ತಾಯಿದ್ವಿ. ಬಟ್ ಅಲ್ಲಿಗೂ ಹೋಗಿ ನಾನು ವ್ಲಾಗ್ ಮಾಡಿ ನಿಮಗೆ ಖಂಡಿತ ಅದನ್ನು ಕೂಡ ಅಪ್ಡೇಟ್ ಕೊಡ್ತೀನಿ. ಇದು ನೀವೇನು ನೋಡ್ತಾ ಇದ್ದೀರಲ್ಲ ಈ ರೋಡ್ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಈ ರೋಡಲ್ಲಿ ನೆನಪಿರಲಿ ಮೂವಿ ಶೂಟಿಂಗ್ ತೆಗೆದಿದ್ದಾರೆ. ಅದೇ ಕೋರಕ್ಕು ಕಳ್ಳಿಕೆರೆ ಸಾಂಗ್ ಇದೆಯಲ್ಲ ಅದರದ್ದು ಶೂಟಿಂಗ್ ಈ ರೋಡಲ್ಲಿ ಸ್ವಲ್ಪ ಬಿಟ್ಟು ತೆಗೆದಿದ್ದಾರೆ. ಈ ರೋಡಲ್ಲೂ ಕೂಡ ಲೈಟಿಂಗ್ಸ್ ಚೆನ್ನಾಗಿ ಹಾಕಿದ್ದಾರೆ. ಅದರದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಲೈಟಿಂಗ್ ಹಾಕಿದ ಮೇಲೆ ರಾತ್ರಿ ನೈಟ್ ವಿಷನ್ ತುಂಬ ಚೆನ್ನಾಗಿದೆ. ಈ ಏರಿಯಾನ ಸರಸ್ವತಿಪುರಂ ರೋಡ್ ಅಂತ ಕರೀತಾರೆ. ನನಗೆ ಅಷ್ಟು ಗೊತ್ತಿಲ್ಲ, ಏನೇನೋ ಬ್ಯಾಡ್ ಕಮೆಂಟೆಲ್ಲ ಹಾಕಬೇಡಿ. ಈಗ ಇದನ್ನ ಏನಕ್ಕಪ್ಪ ನಾನು ತೊಗೊಂಡೆ ಅಂತಂದರೆ ನಾವು ಆನ್ ದ ವೇ ಬರಬೇಕಾದ್ರೆ ಹೀಗೆ ಬಂದ್ವಿ. ಸೊ ಕುಕ್ಕರಳ್ಳಿ ಆ ಸಿಗ್ನಲ್ ಏನಿದೆಯಲ್ಲ, ಕುಕ್ಕರಳ್ಳಿ ರೋಡ್ ಏನಿದೆಯಲ್ಲ, ಮೇನ್ ರೋಡ್ದು ಆಪೋಸಿಟ್ ಹಿಂಭಾಗ ಬಿಹೈಂಡ್ ರೋಡ್ ಏನಿದೆ, ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಹಾಕಿರ್ತಾರೆ. ಯಾವುದೋ ಒಂದು ಥೀಮ್ ಎಲ್ಲ ಇಟ್ಕೊಂಡು ಹಾಕಿರ್ತಾರೆ. ಮತ್ತು ಯೂನಿವರ್ಸಿಟಿ ನಮ್ಮದು ಒಂದು ಪ್ರೈಡ್ ಅಲ್ವಾ ನಮ್ಮ ಮೈಸೂರಿಗೆ. ಸೊ ಈ ರೋಡಲ್ಲಿ ಮೈಸೂರು ಯೂನಿವರ್ಸಿಟಿದು ಬ್ಯಾಕ್ ಸೈಡ್ ಇರೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ ಹಾಕಿರ್ತಾರೆ. ಬಟ್ ರಾತ್ರಿ ಟೈಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೇ ಟೈಮ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ರೋಡ್ ಆದಮೇಲೆ ನಾನು ಪಡ್ವರಳ್ಳಿ ಸಿಗ್ನಲ್ ಏನು ನಾವು ನಮ್ಮದು ಮೈಸೂರದು ಸ್ಟೇಡಿಯಂ ಏನಿದೆ, ಕ್ರಿಕೆಟ್ ಸ್ಟೇಡಿಯಂ ಏನಿದೆ, ಆ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇನು ನೋಡ್ತಾ ಇದ್ದೀರಾ, ಇದು ಕುಕ್ಕರಳ್ಳಿದು ಒಳಗಡೆ ವ್ಯೂ. ಇದು ಎಲ್ಲರೂ ಇಲ್ಲಿ ವಾಕ್ ಹೋಗ್ತಾರೆ ಸಂಜೆ ಟೈಮು ಮತ್ತು ಬೆಳಗ್ಗೆ ಟೈಮು ವಾಕ್ ಹೋಗೋದು. ಅದು ವಾಕಿಂಗ್ ಏರಿಯಾ ಅಂತ ಹೇಳ್ಬೋದು. ನಾನು ಒಳಗಡೆ ಕೂಡ ಒಂದು ವ್ಲಾಗ್ ಮಾಡ್ತೀನಿ, ಕುಕ್ಕರಳ್ಳಿ ಲೇಕ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಂತೂ ಸಂಜೆ ಟೈಮು ಅರ್ಲಿ ಮಾರ್ನಿಂಗ್ ಟೈಮ್ ಎರಡು ಟೈಮಲ್ಲೂ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಇರುತ್ತೆ. ಯಾಕೆಂದರೆ ಎಲ್ಲರೂ ವಾಕಿಂಗ್ ಮಾಡೋದಕ್ಕೆ ಬರೋವಂಥ ಪ್ಲೇಸ್ ಇದು. ಇಲ್ಲೂ ಕೂಡ ಈ ಸಲ ಫ್ಲವರ್ ಶೋನ ಆರ್ಗನೈಸ್ ಮಾಡಿದ್ದಾರೆ. ನಾವು ಒಳಗಡೆ ಹೋಗಲಿಲ್ಲ, ಯಾಕಂದರೆ ಟೈಮ್ ಆಗಿತ್ತಂತ ಹೇಳಿ ಬಂದುಬಿಟ್ವಿ. ಒಂದು ಸಲ ನೋಡೋಣ ಫ್ರೀ ಇದ್ದಾಗ ಅಲ್ಲಿ ಹೋಗಿ ಅದನ್ನು ಕೂಡ ಒಂದು ವ್ಲಾಗ್ ಮಾಡ್ಕೊಂಡು ಬರ್ತೀನಿ. ಈ ರೋಡ್ ಏನು ನೀವು ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಮೈಸೂರು ಯೂನಿವರ್ಸಿಟಿಗೆ ಕನೆಕ್ಟ್ ಆಗೋ ರೋಡ್ ಅಂತ. ಯೂನಿವರ್ಸಿಟಿ ಒಳಗಡೆ ಹೋಗಲಿಲ್ಲ, ಅದರದ್ದು ಈ ಕಡೆ ರೋಡಲ್ಲಿ ನಾನು ಒಂದು ವಿಡಿಯೋ ಮಾಡ್ಕೊಂಡ್ವಿ. ಯಾಕೆಂದರೆ ಈ ರೋಡಲ್ಲಿ ಸ್ವಲ್ಪ ಲೈಟಿಂಗ್ಸ್ದು ಥೀಮ್ನ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇದೇನು ನೋಡ್ತಾ ಇದ್ರಲ್ಲ, ಇದು ಯುವ ಸಂಭ್ರಮ ಏನು ನಡೆಯುತ್ತಲ್ಲ, ಬಯಲು ರಂಗಮಂದಿರ ಸ್ಟೇಡಿಯಂ ಇದು. ಇಲ್ಲೇ ಯುವ ಸಂಭ್ರಮ ನಡೆದಿದ್ದು. ಈ ರೋಡು ಕೂಡ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ದಾರೆ. ಲೈಟ್ ಹಾಕಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ಫುಲ್ ಆ ಕಡೆ ಈ ಕಡೆ ಎಲ್ಲ ಮರ ಇರೋದ್ರಿಂದ ಸಖತ್ ಫೀಲ್ ಕೊಡುತ್ತೆ. ನೀವು ಪೀಸ್ಫುಲ್ ಅಂತ ಅನಿಸುತ್ತೆ. ಗಾಡಿ ಸೌಂಡ್ ಇರುತ್ತೆ, ಗಾಡಿ ಸೌಂಡ್ ಇಲ್ಲ ಅಂತಂದರೆ ನಿಜವಾಗ್ಲೂ ಆ ಆ್ಯಂಬಿಯನ್ಸ್ ತುಂಬ ಪೀಸ್ಫುಲ್ ಆಗುತ್ತೆ. ಇದು ನೋಡಿ, ಇದೇನೆ ನಾನು ಹೇಳಿದ್ದು ಕ್ರಿಕೆಟ್ ಸ್ಟೇಡಿಯಂ ಅಂತ. ಇಲ್ಲಿ ಯಾವಾಗಲೂ ನೆಟ್ ಪ್ರಾಕ್ಟೀಸ್, ಇಲ್ಲಿ ಮಕ್ಕಳಿಗೆಲ್ಲ ಕ್ರಿಕೆಟ್ ಹೇಳ್ಕೊಡ್ತಾರೆ. ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಏನಾದರೂ ಬಂದರೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ನೆಟ್ ಪ್ರಾಕ್ಟೀಸ್. ನಿಮಗೆ ಗೊತ್ತಿರೋಂಗೆ ಅದೇ ಒಡೆಯರ್ ಪ್ರೀಮಿಯರ್ ಲೀಗ್ ನಡೆಯುತ್ತಲ್ಲ, ಸೊ ಇದೇ ಸ್ಟೇಡಿಯಮಲ್ಲೇ ನಮ್ಮ ಮೈಸೂರಲ್ಲಿ ನಡೆಯೋದು. ಅದು ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಪಡ್ವಾರಳ್ಳಿ, ಇದು ಅಂದರೆ ಮೇಯ್ನ್ NH 275 ಹೈವೇ ಇದೆಯಲ್ಲ, ಆ ರೋಡಿಗೆ ಬರುತ್ತೆ ಇದು. ಇದು ನೋಡಿ, ಪಿಕಾಕ್ದು ಫೆದರ್ಸ್ ನಮ್ಮನ್ನ ವೆಲ್ಕಮ್ ಮಾಡೋ ಥರ ಥೀಮ್ನ ಈ ರೋಡಿಗೆ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ. ಇದು ನೀವೇನು ನೋಡ್ತಿದ್ದೀರಾ, ಇದು ಮೇಯ್ನ್ ರೋಡು NH 275 ಮೈಸೂರು ಬೆಂಗಳೂರು ಹೈವೇ. ಮೈಸೂರು, ಮಡಿಕೇರಿ, ಮಂಗಳೂರು ಯಾವ್ದು ಬೇಕಾದರೂ ಹೇಳ್ಬೋದು. ಇದು ಓಪನ್ ಯೂನಿವರ್ಸಿಟಿ, ನಮ್ಮ ಮೈಸೂರಲ್ಲಿ ಮುಕ್ತ ವಿಶ್ವವಿದ್ಯಾನಿಲಯ. ಯಾರಾದರೂ ಡಿಸ್ಟೆನ್ಸ್ ಎಜುಕೇಷನ್ ಮಾಡೋರು ಇದ್ದರೆ ಬಂದು ಆರಾಮಾಗಿ ಮಾಡ್ಕೊಳ್ಳಿ. ಇಲ್ಲಿ ಆ್ಯಕ್ಚುಲಿ ದಸರಾ ಚಲನಚಿತ್ರೋತ್ಸವ ಇನಾಗ್ರೇಷನ್ ಫಂಕ್ಷನ್ ಆಯಿತು ಬೆಳಿಗ್ಗೆ. ರಮೇಶ್ ಅರವಿಂದ್ ಸರ್ ಬಂದಿದ್ದರು. ಇದು ನೀವು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ, ಇದು ಕೂಡ ಗೌರ್ನಮೆಂಟ್ ಬಿಲ್ಡಿಂಗು. ಈ ರೋಡು ಆಲ್ಮೋಸ್ಟ್ ಎಲ್ರಿಗೂ ಫೆಮಿಲಿಯರ್ ಅಂತ ಇರುತ್ತೆ. ಮೈಸೂರವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಮೈಸೂರವ್ರಿಗೇನು, ಮಂಗಳೂರು, ಮಡಿಕೇರಿ ಈ ರೂಟು ಹೋಗೋರಿಗೆ
ಹೋಗೋರಿಗೆ ಈ ರೋಡ್ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಸೊ ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.